ಕರ್ನಾಟಕ ರಾಜ್ಯ ರಾಜಕೀಯ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಈಗಾಗಲೇ 13 ಮಂದಿ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಇನ್ನು ಖಾತೆ ಹಂಚಿಕೆಯ ಕಸರತ್ತು ಕೂಡ ನಡೀತಾ ಇದೆ. ಸದ್ಯ ಇರುವಂತಹ ಮಾಹಿತಿಯ ಆಧಾರದಲ್ಲಿ ನೋಡುವುದಾದರೆ ಲೋಕಭವನದಿಂದ ದೆಹಲಿಯವರೆಗೆ ಶುರುವಾಗಿದೆ ಖಾತೆಯ ಕಸರತ್ತು. ನೂತನವಾಗಿ ಪ್ರಮಾಣ ವಚನವನ್ನು 13 ಮಂದಿ ಸ್ವೀಕಾರ ಮಾಡಿದ್ದಾರೆ. ಪ್ರಮಾಣ ವಚನ ಬೆನ್ನಲ್ಲೇ ತೀವ್ರಗೊಂಡಿದೆ ಖಾತೆ ಹಂಚಿಕೆಯ ಆ ಕಸರತ್ತು. ಹೊಸ ಸಿಎಂ ಕೈಯಲ್ಲಿದೆ 13 ಸಚಿವರ ಖಾತೆಯ ಅಂತಿಮ ಪಟ್ಟಿ. ಇಂದು ಸಂಜೆಯೊಳಗೆ ನೂತನ ಸಚಿವರ ಖಾತೆ ಹಂಚಿಕೆಯಾಗುವಂತಹ ಸಾಧ್ಯತೆ ಇದೆ. ದೆಹಲಿ ವರಿಷ್ಠರ ಅಂಗಳಕ್ಕೆ ತಲುಪಿದೆ ಸಚಿವರ ಖಾತೆಗಳ ಲಿಸ್ಟ್. ಕರ್ನಾಟಕ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಒಂದು ಅರ್ಥ ಮಾಡ್ಕೋಬೇಕು, ಹೊಸದೊಂದು ಸರ್ಕಾರದ ರಚನೆ ಆಗಿಲ್ಲ. ಆಡಳಿತದಲ್ಲಿ ಕೊಂಚ ಬದಲಾವಣೆಯಾಗಿದೆ ಹೊರತು ನೂತನವಾಗಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಡಿ.ಕೆ. ಶಿವಕುಮಾರ್ ಇದ್ದಾರೆ ಹೊರತು ಮತ್ತು ಸಚಿವ ಸಂಪುಟ ಅಂದಾಗ ಹಳೆ ಸಂಪುಟವನ್ನು ವಿಸರ್ಜಿಸಿ ಖಾತೆಗಳಲ್ಲಿ ಹೊಸ ಸಚಿವರನ್ನು ಅಥವಾ ಅನುಭವಿಗಳನ್ನು ಕೂರಿಸುವಂಥ ಪ್ರಕ್ರಿಯೆ ನಡೀತಾ ಇದೆ ಹೊರತು ಹೊಸ ಸರ್ಕಾರ ಹೊಸದೊಂದು ಬದಲಾವಣೆ ಆಗ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಸಮಯವನ್ನು ಹೆಚ್ಚು ತಗೊಂಡ್ರೆ ಅದು ಕರ್ನಾಟಕ ಕಾಂಗ್ರೆಸ್ಗೆ ಅಪಾಯಕಾರಿ. ಹಾಗಾಗಿ ಆದಷ್ಟು ಬೇಗ ಇದನ್ನು ನಿಭಾಯಿಸಬೇಕಾಗತ್ತೆ. ಲೋಕಭವನದಿಂದ ದೆಹಲಿಯವರೆಗೆ ಶುರುವಾಗಿದೆ ಆ ಖಾತೆಯ ಕಸರತ್ತು. ನಿನ್ನೆ ನೂತನವಾಗಿ ಪ್ರಮಾಣ ವಚನವನ್ನು ಸಚಿವರು ಸ್ವೀಕಾರ ಮಾಡಿದ್ದಾರೆ. ಆದರೆ ಖಾತೆಯ ಹಂಚಿಕೆ ಪ್ರಕ್ರಿಯೆ ನಡೆದಿಲ್ಲ. ಪ್ರಮಾಣ ವಚನ ಬೆನ್ನಲ್ಲೇ ತೀವ್ರಗೊಂಡಿದೆ ಖಾತೆ ಹಂಚಿಕೆಯ ಕಸರತ್ತು. ಹೊಸ ಸಿಎಂ ಅಂದರೆ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವಂತಹ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇವರ ಕೈಯಲ್ಲಿ ಸಚಿವರ ಖಾತೆಯ ಅಂತಿಮ ಪಟ್ಟಿ ಇದೆ. ಸಂಜೆಯೊಳಗೆ ನೂತನ ಸಚಿವರ ಖಾತೆ ಹಂಚಿಕೆ ಸಾಧ್ಯತೆ ಇದೆ. ದೆಹಲಿ ವರಿಷ್ಠರ ಅಂಗಳಕ್ಕೆ ತಲುಪಿದೆ ಸಚಿವರ ಆ ಖಾತೆಯ ಲಿಸ್ಟ್. ಜಲಸಂಪನ್ಮೂಲ, ಇಂಧನ, ಬೆಂಗಳೂರು ನಗರಾಭಿವೃದ್ಧಿ, ಲೋಕೋಪಯೋಗಿನಂತಹ ಪ್ರಬಲ ಖಾತೆಗಳಿಗಾಗಿ ಸಚಿವರ ನಡುವೆ ತೆರೆಮರೆಯಲ್ಲಿ ಭಾರಿ ಪೈಪೋಟಿ ಇದೆ. ಹಾಗಾಗಿ ಪ್ರಭಾವಿ ಖಾತೆಗಳನ್ನು ತಾವು ಪಡ್ಕೊಳ್ಬೇಕು ಅನ್ನುವಂತಹ ಸನ್ನಿವೇಶದ ನಡುವೆ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇದನ್ನು ಯಾವ ರೀತಿ ನಿಭಾಯಿಸ್ತಾರೆ ಕಾದು ನೋಡಬೇಕಾಗಿದೆ. ಯಾಕಂದರೆ ಖಾತೆಗಳ ಹಂಚಿಕೆಯ ಪ್ರಕ್ರಿಯೆ ಅಂದ ಸಂದರ್ಭದಲ್ಲಿ ಸಹಜವಾಗಿ ಪ್ರಬಲ ಖಾತೆ ತಮಗೆ ಬರಬೇಕು. ಈ ನಿಟ್ಟಿನಲ್ಲಿ ಒಂದಷ್ಟು ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಾರೆ. ಇದನ್ನು ಕೂಡ ಸರಿದೂಗಿಸಿ ಆದಷ್ಟು ಬೇಗ ಇದನ್ನು ಇತ್ಯರ್ಥ ಮಾಡಿ ಆಡಳಿತದ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ನಾನಾಗಲೇ ಉಲ್ಲೇಖ ಮಾಡಿದ ಹಾಗೆ ನೂತನ ಸರ್ಕಾರದ ರಚನೆ ಏನಾಗಿಲ್ಲ, ನಾಯಕತ್ವದಲ್ಲಿ ಬದಲಾವಣೆಯಾಗಿದೆ. ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಆಡಳಿತವನ್ನು ನಡೆಸಬೇಕು, ಆಡಳಿತಕ್ಕೆ ಚುರುಕು ಅನ್ನೋದು ಲಭ್ಯ ಆಗಬೇಕು. ಆ ನಿಟ್ಟಿನಲ್ಲಿ ಈ ಖಾತೆ ಹಂಚಿಕೆಯ ಪ್ರಕ್ರಿಯೆಗಳನ್ನು ಆದಷ್ಟು ಬೇಗ ಮುಗಿಸ್ಬೇಕು. ರೈಟ್, ಇದು ಒಂದು ಭಾಗ. ಆದರೆ ಇನ್ನೊಂದು ಆಯಾಮದಲ್ಲಿ ನೋಡೋದಾದರೆ ಪ್ರಬಲ ಖಾತೆಗಳು ತಮಗೆ ಬೇಕು ಅನ್ನುವಂಥ ತೆರೆಮರೆಯ ಕಸರತ್ತು ಡೆಫಿನೆಟ್ಲಿ ನಡೀತಾನೆ ಇರುತ್ತೆ. ಈ ನಿಟ್ಟಿನಲ್ಲಿ ಯಾವ ರೀತಿ ಖಾತೆ ಹಂಚಿಕೆಯ ಪ್ರಕ್ರಿಯೆ ನಡೆಯುತ್ತೆ ಅನ್ನೋದು ಸದ್ಯದ ಕುತೂಹಲ.